ಆಮೇಲೆ ನಿಮ್ಮ ಮಾವನ ಪಚಿತಿ ನೋಡ್ಬೇಕಿತ್ತು. ನಾವೆಲ್ಲ ಇಷ್ಟು ಚೆನ್ನಾಗಿ ಮಾತಾಡಿ ಎಷ್ಟು ದಿನ ಆಗೋಗಿತ್ತಲ್ಲ. ಹೂನಮ್ಮ, ರಾತ್ರಿ ಆದಮೇಲೆ ಬೆಳಕಾಗಲೇಬೇಕು. ಸ್ವಲ್ಪ ದಿನ ಈ ಮನೆ ಗ್ರಹಣ ಬರ್ದಿತ್ತು, ಈಗ ಆ ಗ್ರಹಣ ಬಿಟ್ಟೋಗಿದೆ. ಇನ್ನು ಮುಂದೆ ಈ ಮನೆಯಲ್ಲಿರೋರು ಎಲ್ಲರೂ ಹೀಗೆ ಖುಷಿಯಾಗಿರ್ತಾರೆ. ಪುಟ್ಟು, ಜಯಂತ್ ಅವನ್ನ ಪೊಲೀಸಿಗೆ ಒಪ್ಸಿದ್ವಿ. ಪೊಲೀಸವ್ರು ಹೇಳಿದ್ರು ಅವನ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ತಗೊಂಡು ನನಗೆ ಕಾಲ್ ಮಾಡ್ತೀನಿ ಅಂತ. ರಾಹುಲ್ ಎಲ್ಲಿ? ರಾಹುಲ್ ಅಲ್ಲಿಂದನೇ ಹೋದ. ಅಲ್ಲ ಕಣು, ಮೇಘನ್ ಇಲ್ಲೇ ಬಿಟ್ಟು ಅವನೊಬ್ಬನೇ ಹೋದ್ನಾ? ಅಮ್ಮ, ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ. ಇವ್ರು ಬೆಳಿಗ್ಗೆ ಒಟ್ಟಿಗೆ ಬೇರೆ ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದನೇ ಹೋಗ್ಲಿ ಅಂತ ಬಿಟ್ಟು ಹೋದ. ಸರಿ, ಡೈನಿಂಗ್ ಟೇಬಲಲ್ಲಿ ತಟ್ಟೆಗೆ ಊಟ ಬಡಿಸಿಟ್ಟಿದ್ದೀನಿ, ನೀ ಹೋಗಿ ಊಟ ಮಾಡಿ. ಬೇಡ ಅಮ್ಮ, ಬರ್ತಾ ನಾವು ತಿನ್ಕೊಂಡ್ಬಂದ್ವಿ. ಸರಿ, ಸುಸ್ತಾಗಿದ್ಯಾ? ಹೋಗ್ರಷ್ಟು. ಈಗ ನನ್ನ ಡಿಸ್ಟರ್ಬ್ ಮಾಡೋರು ಯಾರೂ ಇಲ್ಲ. ಇಡೀ ರಾತ್ರಿ ನನ್ನ ಸೊಸೆಯರ ಜೊತೆ ಅಷ್ಟ ಹೊಡಿತಾ ಕುತ್ಕೋಬೋದು. ಅತ್ತೆ, ನೀವೇನೋ ಕೂತ್ಕೋತೀರಾ, ನಾವು ಪ್ರಾಜೆಕ್ಟ್ ವರ್ಕು ಅಂತ ಕೂತ್ರೆ ಎಲ್ಲ ಮರ್ತು ಹೋಗ್ತೀವಿ. ನಾನು ಅದೇ ಹೇಳ್ತಿರೋದು, ಎಲ್ಲ ಮರ್ತು ಬಿಡಿ. ಈ ಪ್ರಾಜೆಕ್ಟ್ ವರ್ಕು ಇದನ್ನೆಲ್ಲ ನಾಳೆ ಮಾಡ್ಕೊಳ್ಳಿ. ಇವತ್ತು ಮಾತ್ರ ನೀವು ಇಡೀ ರಾತ್ರಿ ನನ್ನ ಜೊತೆನೇ ಇರಬೇಕು ಅಷ್ಟೇ. ಅತ್ತೆ, ನಾವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಿದೆ, ಇನ್ನೊಂದು ದಿನ ಕೂತ್ಕೊಂಡು ಮಾತಾಡೋಣ. ಸರಿ ಆಗಲಿ. ಆದರೆ ಈ ಪ್ರಾಜೆಕ್ಟ್ ವರ್ಕು ಅಂತ ನೀವು ಇಡೀ ದಿನ ನಿದ್ದೆಗೆಟ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕಮ್ಮ? ಜೊತೆಗೆ ಈಗ ನೀವು ಒಂಟಿಯಾಗಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀರಾ. 2 ಜೀವ ನಿಮಗೋಸ್ಕರ ಕಾಯ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಸಮಯ ಕೊಡಬೇಕಲ್ವ? ಅತ್ತೆ, ಸ್ವಲ್ಪ ಟೈಮ್ ಕೊಡಿ, ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಕರೆಕ್ಟಾಗಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಆದರೂ ಇವತ್ತು ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ಅತ್ತೆ ಅತ್ತೆ ಪ್ಲೀಸ್, ಇವತ್ತೊಂದಿನ. ಸರಿ, ಹೋಗಿ ಮುಗಿಸ್ಕೊಂಡು ಬೇಗ ನಿದ್ದೆ ಮಾಡಿ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್ ಅತ್ತೆ. ಗುಡ್ ನೈಟ್. ಮೇಘ, ನಮ್ಮ ಪ್ರಾಜೆಕ್ಟ್ ಸೆಲೆಕ್ಟ್ ಆದರೆ ಸಾಕು ಕಣೆ, ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ. ಹಾಗೇ ಆಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ.